ಓಕೆ, ನಾವಾಗ ಏನು ಮಾಡೋಣ, ಕಾಮನ್ ಸೈಜಿಂಗ್ ಮಾಡೋಣ. ಕಾಮನ್ ಸೈಜಿಂಗ್ ಅಂದ್ರೇನು? ಇನ್ವೆಸ್ಟೋಪೀಡಿಯಾ ನಮ್ಗೆ ಹೇಳುತ್ತೆ, ಎ ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಸ್ಪ್ಲೇಸ್ ಲೈನ್ ಐಟಮ್ಸ್ ಆಸ್ ಎ ಪರ್ಸೆಂಟೇಜ್ ಆಫ್ ಒನ್ ಸೆಲೆಕ್ಟೆಡ್ ಆರ್ ಕಾಮನ್ ಫಿಗರ್. ಸೊ ಕಾಮನ್ ಫಿಗರ್ ಅಂದ್ರೇನು? ಈಗ ಟೋಟಲ್ ಲಿಯಬಿಲಿಟೀಸ್ ಇದೆ. ಸೊ ಈ ಟೋಟಲ್ ಲಿಯಬಿಲಿಟೀಸಲ್ಲಿ ಇದನ್ನು ನಾವು ಕಾಮನ್ ಫಿಗರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಹಲವಾರು ಲೈನ್ ಐಟಮ್ಸ್ಗಳಿದ್ದಾವೆ. ವಾಟ್ ಈಸ್ ಲೈನ್ ಐಟಮ್ಸ್? ಲೈನ್ ಐಟಮ್ಸ್ ಅಂದ್ರೇನು? ಕರೆಂಟ್ ಲಿಯಬಿಲಿಟೀಸ್ ಎಷ್ಟು, ನಾನ್ ಕರೆಂಟ್ ಲಿಯಬಿಲಿಟೀಸ್ ಎಷ್ಟು, ಇದೆಲ್ಲ ಇದೆಯಲ್ಲ, ಇದನ್ನು ಲೈನ್ ಐಟಮ್ಸ್ ಅಂತ ಕರೀತಾರೆ. ಸೊ ಈ ಕಾಮನ್ ಸೈಜಿಂಗ್ ಏನು ಮಾಡುತ್ತೆ, ನಿನ್ನ ಟೋಟಲ್ ಲಿಯಬಿಲಿಟೀಸ್ನ ತೊಗೊಳುತ್ತೆ. ಅದರಲ್ಲಿ ನಿನ್ನ ಕರೆಂಟ್ ಲಿಯಬಿಲಿಟೀಸ್ ಎಷ್ಟು ಪರ್ಸೆಂಟೇಜ್ ಇದೆ, ನಿನ್ನ ನಾನ್ ಕರೆಂಟ್ ಲಿಯಬಿಲಿಟೀಸ್ ಎಷ್ಟು ಪರ್ಸೆಂಟೇಜ್ ಇದೆ, ಇದನ್ನು ನಮಗೆ ತೋರಿಸ್ಕೊಡತ್ತೆ. ಸೊ ಹಿಂಗೆ ಪರ್ಸೆಂಟೇಜ್ ವೈಸ್ ನಮಗೆ ಗೊತ್ತಾಗ್ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ 100% ಪಾಪ್ಯುಲೇಷನ್ ಇದೆ, ಪಾಪ್ಯುಲೇಷನಲ್ಲಿ ಮಕ್ಳು ಎಷ್ಟಿದ್ದಾರೆ, 20% ಇದ್ದಾರೆ, ಗಂಡಸರು ಎಷ್ಟಿದ್ದಾರೆ, 40% ಇದ್ದಾರೆ, ಹೆಂಗಸರು ಎಷ್ಟಿದ್ದಾರೆ, 40% ಇದ್ದಾರೆ. ಹೀಗೆ ನಮಗೆ ಲೆಕ್ಕ ಹಾಕಿಬಿಟ್ರೆ, ಈ ಥರ ನಾವು ಏನದು ವಿಜುವಲಿ ರೆಪ್ರೆಸೆಂಟ್ ಮಾಡ್ಕೊಂಬಿಟ್ರೆ ನಮ್ಗೆ ಈಸಿ ಆಗುತ್ತಲ್ವ. 20% ಮಕ್ಕಳಿದ್ದಾರೆ, 40% ಮೇಲ್ಸ್ ಇದ್ದಾರೆ, 40% ಫೀಮೇಲ್ಸ್ ಇದ್ದಾರೆ ಅಂತ. ಸೊ ಗ್ರಾಸ್ಪ್ ಮಾಡ್ಲಿಕ್ಕೆ ಈಸಿ ಆಗುತ್ತಲ್ವ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಕಾಮನ್ ಸೈಜಿಂಗ್ ಅಂತ ಮಾಡ್ತೀವಿ. ನಮ್ಮ ಬ್ಯಾಲೆನ್ಸ್ ಶೀಟ್ನ ಕಾಮನ್ ಸೈಜ್ ಮಾಡ್ಬೋದು, ಇನ್ಕಮ್ ಸ್ಟೇಟ್ಮೆಂಟ್ನ ಕಾಮನ್ ಸೈಜ್ ಮಾಡ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಕಾಮನ್ ಸೈಜ್ ಮಾಡ್ಬೋದು. ಸೊ ಕಾಮನ್ ಸೈಜ್ ನಮ್ಮ ಕೆಲಸವನ್ನು ಈಸಿ ಮಾಡಲಿಕ್ಕಿರುವ ಒಂದು ಟೂಲ್. ಈಗ ನಾವೇನು ಮಾಡೋಣ, ಕಾಮನ್ ಸೈಜಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾವೇನು ಮಾಡಬೇಕು, ಆ್ಯನ್ಯುವಲ್ ರಿಪೋರ್ಟ್ಗೆ ಹೋಗಬೇಕು. ಯಾವುದಾದ್ರೂ ಕಂಪನಿದು ಆ್ಯನ್ಯುವಲ್ ರಿಪೋರ್ಟ್ಗೆ ಹೋದ ನಂತರ ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು. ನಾವೀಗೇನು ಮಾಡೋಣ, ಯಾವುದಿದು ನ್ಯೂಲ್ಯಾಂಡ್ ಲ್ಯಾಬ್ಸ್ನ ಬ್ಯಾಲೆನ್ಸ್ ಶೀಟ್ಗೆ ಹೋದ್ವಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವೇನು ಮಾಡ್ತಿದ್ದೀವಿ, ಟೋಟಲ್ ಲಿಯಬಿಲಿಟೀಸ್ನ ಕಾಮನ್ ಸೈಜಿಂಗ್ ಮಾಡ್ತಾಯಿದ್ದೀವಿ. ಸೊ ಟೋಟಲ್ ಲಿಯಬಿಲಿಟೀಸ್ನಲ್ಲಿ ಏನೇನು ಬರುತ್ತೆ, ಈಕ್ವಿಟಿ ಬರುತ್ತೆ, ಶೇರ್ ಕ್ಯಾಪಿಟಲ್ ಬರುತ್ತೆ, ಅದರ್ ಈಕ್ವಿಟಿ ರಿಸರ್ವ್ಸ್ ಬರುತ್ತೆ, ಅದಾದ ನಂತರ ನಾನ್ ಕರೆಂಟ್ ಲಿಯಬಿಲಿಟೀಸ್ ಬರುತ್ತೆ, ಕರೆಂಟ್ ಲಿಯಬಿಲಿಟೀಸ್ ಬರುತ್ತೆ. ಸೊ ಇದನ್ನೆಲ್ಲ ನಾವು ಕಾಮನ್ ಸೈಜ್ ಮಾಡೋಣ. ಹೇಗೆ ಕಾಮನ್ ಸೈಜ್ ಮಾಡೋದು, ನಮ್ಮ ಎಕ್ಸೆಲ್ ಶೀಟ್ನ ಓಪನ್ ಮಾಡಬೇಕು. ಎಕ್ಸೆಲ್ ಶೀಟ್ನ ಓಪನ್ ಮಾಡಿ ನಾವೇನು ಮಾಡಬೇಕು, ಈಗ 2021 ಇಸವಿಯ ಲಿಯಬಿಲಿಟೀಸ್ನ ನಾವು ಕಾಮನ್ ಸೈಜ್ ಮಾಡಬೇಕು ಅಂದರೆ 2021 ಒಂದು ಬರ್ಕೊಬೇಕು. ಅದರ ಕೆಳಗಡೆ ನಮ್ಮ ಲೈನ್ ಐಟಮ್ಸ್ಗಳನ್ನೆಲ್ಲ ಬರ್ಕೊಬೇಕು. ಮೊದಲನೇದಾಗಿ ಏನು ಬರ್ಕೊಬೇಕು, ಟೋಟಲ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್. ನಮ್ಮ ಕಾಮನ್ ಐಟಮ್ ಏನಿದೆ ಅದನ್ನು ಬರ್ಕೊಬೇಕು. ಅದಾದ ನಂತರ ಅದರ ಲೈನ್ ಐಟಮ್ಸ್ಗಳೇನೇನಿದೆ, ಈಕ್ವಿಟಿ, ಶೇರ್ ಕ್ಯಾಪಿಟಲ್, ಅದಾದ ನಂತರ ರಿಸರ್ವ್ಸ್, ನಾನ್ ಕರೆಂಟ್ ಲಿಯಬಿಲಿಟೀಸ್, ಕರೆಂಟ್ ಲಿಯಬಿಲಿಟೀಸ್. ಅದ್ರ ಮುಂದೆ ನಾವೇನು ಮಾಡಬೇಕು, ಇದೆಲ್ಲ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಅದನ್ನು ಹುಡ್ಕೊಂಬಂದು ಬರ್ಕೊಬೇಕು. ಫಾರ್ ಎಕ್ಸಾಂಪಲ್, ಟೋಟಲ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಎಷ್ಟಿದೆ, ಟೋಟಲ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಎಷ್ಟಿದೆ, 1,32,478. ಸೊ ಅದನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ, 1,32,478 ಅಂತ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,01,290 ಅದನ್ನು ಬರ್ಕೊಂಡಿದ್ದೀವಿ. ಹಾಗೆ ರಿಸರ್ವ್ಸು, ನಾನ್ ಕರೆಂಟ್ ಲಿಯಬಿಲಿಟೀಸ್, ಕರೆಂಟ್ ಲಿಯಬಿಲಿಟೀಸ್ ಎಲ್ಲ ಬರ್ಕೊಂಡ್ವಿ. ಇದನ್ನು ಪರ್ಸೆಂಟೇಜ್ ಟರ್ಮಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು. ಪರ್ಸೆಂಟೇಜ್ ಮಾಡೋದು ಹೆಂಗೆ, ಈ ಈಕ್ವಿಟಿ ಶೇರ್ ಕ್ಯಾಪಿಟಲು ಎಷ್ಟು ಪರ್ಸೆಂಟ್ ಇದೆ ನಮ್ಮ ಟೋಟಲ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನಲ್ಲಿ, ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಅದನ್ನು ಮಾಡೋದಕ್ಕೆ ಫಾರ್ಮುಲಾ ಏನು, ನಿನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ನಿಂದ ಟೋಟಲ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನ ಡಿವೈಡ್ ಮಾಡಿಬಿಟ್ಟು ಅದನ್ನು ಪರ್ಸೆಂಟೇಜ್ ವೈಸ್ ಕನ್ವರ್ಟ್ ಮಾಡಿಬಿಟ್ರೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ಈಕ್ವಿಟೀಸ್ ಶೇರ್ ಆ್ಯಂಡ್ ಕ್ಯಾಪಿಟಲ್ಲು 0.97% ಆಫ್ ಟೋಟಲ್ ಈಕ್ವಿಟಿ ಆ್ಯಂಡ್ ಲಿಯಬಿಲಿಟೀಸ್ ಇದೆ ಅಂತ. ರಿಸರ್ವ್ಸ್ 58% ರಿಸರ್ವ್ಸು ನಿನ್ನ ಟೋಟಲ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನಲ್ಲಿದೆ ಅಂತ. 12% ನಾನ್ ಕರೆಂಟ್ ಲಿಯಬಿಲಿಟೀಸ್ ನಿನ್ನ ಟೋಟಲ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಇದೆ ಅಂತ. ಸೊ ನೀವು ಕಾಮನ್ ಸೈಜಿಂಗ್ ಎಕ್ಸೆಲ್ನ ಒಂದೇ ಸಲ ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ರಿಸರ್ವ್ ಈ ವರ್ಷ 58% ಇದೆ, ಹೋದ ವರ್ಷ ಎಷ್ಟಿತ್ತು 56% ಇದೆ. ಅದರ ಅರ್ಥ ಏನು, ಈ ವರ್ಷ 2% ಇನ್ಕ್ರೀಸ್ ಆಗಿದೆ. ಸೊ ಆಬ್ವಿಯಸ್ಲಿ ಅವ್ರು ಏನು ಮಾಡ್ತಿರ್ಬೋದು, ರೀಟೈನ್ ಮಾಡ್ತಿರ್ಬೋದು ಅರ್ನಿಂಗ್ಸ್ನ. ಸೊ ದಿಸ್ ಈಸ್ ಎ ಪಾಸಿಟಿವ್ ಥಿಂಗ್. ಹೀಗೆ ಕರೆಂಟ್ ಲಿಯಬಿಲಿಟೀಸ್ ಲಾಸ್ಟ್ ಟೈಮ್ 29% ಇತ್ತು, ಈ ಸಲ 27% ಆಗಿದೆ, ಡಿಕ್ರೀಸ್ ಇದೆ. ನಾನ್ ಕರೆಂಟ್ ಲಿಯಬಿಲಿಟೀಸ್ ಲಾಸ್ಟ್ ಟೈಮ್ 13% ಇತ್ತು, ಈ ಸಲ 12% ಆಗಿದೆ, ಡಿಕ್ರೀಸ್ ಆಗಿದೆ. ಸೊ ದಿಸ್ ಇಸ್ ಪಾಸಿಟಿವ್. ಈಸಿಯಾಗಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಹೋಗಿ ಇದನ್ನೆಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ನಾವು ಹಿಂಗೆ ಪರ್ಸೆಂಟೇಜ್ ವೈಸ್ ರೆಪ್ರೆಸೆಂಟ್ ಮಾಡ್ಕೊಂಬಿಟ್ರೆ ತುಂಬ ಈಸಿ ಅಲ್ವಾ. ಇವಾಗ ನಾವೇನು ಮಾಡಬೇಕು ಅಂದರೆ ಈ ಕೆಲಸವನ್ನು 10 ವರ್ಷಕ್ಕೆ ಮಾಡ್ಕೊಬೇಕು. 2021ರಿಂದ 2011ರವರೆಗೆ 10 ವರ್ಷಕ್ಕೆ ರೆಪ್ರೆಸೆಂಟ್ ಮಾಡ್ಕೊಬೇಕು ನಾವು ಕಾಮನ್ ಸೈಜಿಂಗನ್ನು. 10 ವರ್ಷ ಮಾಡಿದಾಗ ಏನಾಗುತ್ತೆ, ನಿನ್ನ ರಿಸರ್ವ್ಸ್ ಎಷ್ಟರಿಂದ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಗುತ್ತೆ, ನಿನ್ನ ಲಿಯಬಿಲಿಟೀಸ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಗೊತ್ತಾಗುತ್ತೆ. ಸೊ ಈಸಿಲಿ ನಾವು 10 ವರ್ಷದ ಬ್ಯಾಲೆನ್ಸ್ ಶೀಟನ್ನು ತೆಗೆದು ನೋಡೋದಕ್ಕಿಂತ ಕಾಮನ್ ಸೈಜಿಂಗ್ ಮಾಡಿಬಿಟ್ರೆ ಬಹಳ ಈಸಿ ಆಗುತ್ತಲ್ವಾ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಕಾಮನ್ ಸೈಜಿಂಗ್. ಈಗ ನೀವು ಹೇಳ್ಬೋದು, ಅಲ್ಲ ಗುರು ಒಂದು ಮಾಡೋಕ್ಕೆ ಇಷ್ಟೊಂದು ಟೈಮ್ ಹಿಡಿತು, ಇನ್ನು 10 ವರ್ಷ ಎಷ್ಟು ಟೈಮ್ ಬೇಕು, 10 ವರ್ಷದ ನಾನು ಮ್ಯಾನ್ಯುಯಲ್ ಆಗಿ ಇದನ್ನೆಲ್ಲ ಮಾಡಬೇಕು ಅಂತಂದರೆ ಡೋಂಟ್ ವರಿ, ಇದೆಲ್ಲ ಆಟೋಮೇಟೆಡ್ ಯುಗ. ಆಟೋಮೇಟೆಡ್ ಯುಗದಲ್ಲಿ ನೀವು ಟೆನ್ಷನ್ ತೊಗೊಳ್ಬೇಕಾಗಿಲ್ಲ. ನೀವೇನು ಮಾಡಬೇಕು, ನಾನು ನನ್ನ ಇಮೇಲ್ನಲ್ಲಿ ಒಂದು ಎಕ್ಸೆಲ್ ಶೀಟನ್ನು ಮೇಲ್ ಮಾಡಿದ್ದೀನಿ ನಿಮಗೆ. ಆ ಎಕ್ಸೆಲ್ ಶೀಟ್ನ ತೊಗೊಂಡು ಏನು ಮಾಡಬೇಕು,
ಆ ಎಕ್ಸೆಲ್ ಶೀಟ್ನ ನೀವು screener.in/excelಗೆ ಹೋಗಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಏನಾಗುತ್ತೆ, ನಿಮ್ಮದು ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಹೋಮ್ ಸ್ಕ್ರೀನಲ್ಲಿ ನೀವು ಏನು ಮಾಡಬೇಕು, ನ್ಯೂಲ್ಯಾಂಡ್ ಲ್ಯಾಬ್ಸ್ ಅಥವಾ ನಿಮ್ಮ ಫೇವ್ರೇಟ್ ಕಂಪ್ನಿ ಯಾವುದಿದೆ ಅದನ್ನು ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ಟಾಪ್ ರೈಟ್ನಲ್ಲಿ ಏನಿದೆ, ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತಿದೆ. ನೀವು ಅದನ್ನು ಕ್ಲಿಕ್ ಮಾಡಿದರೆ ಒಂದು ಎಕ್ಸೆಲ್ ಶೀಟ್ ಡೌನ್ಲೋಡ್ ಆಗುತ್ತೆ. ಆ ಎಕ್ಸೆಲ್ ಶೀಟ್ನ ನೀವು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದರೆ ಏನಾಗುತ್ತೆ, ನಿಮಗೆ ಡೇಟಾ ತೋರಿಸುತ್ತೆ. ಮೊದಲನೇದಾಗಿ ಬ್ಯಾಲೆನ್ಸ್ ಶೀಟ್. ಇದನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ನ ನಿಮಗೆ ಎಕ್ಸೆಲ್ ರೂಪದಲ್ಲಿ ಕೊಟ್ಬಿಡ್ತಾರೆ ಅವರು, screener.in ಅವರು. ಎರಡನೆಯದಾಗಿ ಡೇಟಾ ಶೀಟ್ನಲ್ಲಿ ನೀವೇನು ಚೇಂಜ್ ಮಾಡೋ ಹಾಗಿಲ್ಲ. ಇದರಲ್ಲಿ ಚೇಂಜ್ ಮಾಡಿದ್ರೆ ನಿಮ್ಮ ಎಕ್ಸೆಲ್ ಶೀಟ್ ಎಲ್ಲ ಅಧ್ವಾನ ಆಯ್ತೋಗುತ್ತೆ. ಮೂರನೇದಾಗಿ ಕಾಮನ್ ಸೈಜಿಂಗ್. ಸೊ ಇದೆರಡು ಡೇಟಾನ ಬ್ಯಾಲೆನ್ಸ್ ಶೀಟ್ ಅಂಡ್ ಡೇಟಾ ಶೀಟ್ನ ಅವರು ಪ್ರೊವೈಡ್ ಮಾಡ್ತಾರೆ. ಈ ಕಾಮನ್ ಸೈಜಿಂಗ್ ಅಥವಾ ನಿನಗೆ ಏನು ಬೇಕೋ ಎಕ್ಸೆಲ್ನಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಆ ಫಾರ್ಮುಲಾಗಳನ್ನು ನೀನೇ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ಅವರು ಅದನ್ನು ನಿನಗೆ ಡೌನ್ಲೋಡ್ ಮಾಡಿ ಕೊಡ್ತಾರೆ, ಡೇಟಾನೆಲ್ಲ ಫಿಲ್ ಮಾಡಿ. ಸೊ ನನ್ನ ಎಕ್ಸೆಲ್ ಶೀಟ್ನಲ್ಲಿ ನಾನೇನು ಮಾಡಿದ್ದೀನಿ, ಕಾಮನ್ ಸೈಜಿಂಗ್ ಮಾಡೋದು ಹೇಗೆ, ಫಾರ್ಮುಲಾಗಳೇನು ಅಂತೆಲ್ಲ ಸೇವ್ ಮಾಡಿ ಇಟ್ಟಿದ್ದೀನಿ. ನೀವು ಅದನ್ನು ಜಸ್ಟ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿದಾಗ ನಿಮಗೆ ಏನು ಮಾಡುತ್ತೆ, ಎಕ್ಸೆಲ್ ಶೀಟು 10 ವರ್ಷದ ಡೇಟಾನ ನಿಮಗೆ ಕೊಟ್ಬಿಡತ್ತೆ. ಈಗ ನ್ಯೂಲ್ಯಾಂಡ್ ಲ್ಯಾಬ್ಸ್ನ 10 ವರ್ಷದ ಡೇಟಾನ ನಾವು ನೋಡೋದಾದರೆ, ಮಾರ್ಚ್ 2012 ಏನಾಯಿತು, ಈಕ್ವಿಟಿ ಶೇರ್ ಕ್ಯಾಪಿಟಲ್ 1.28% ಇತ್ತು. ಮಾರ್ಚ್ 2021 ಏನಾಯಿತು, 0.97% ಆಯಿತು. ರಿಸರ್ವ್ಸ್ ಏನಾಯಿತು, 16% 58%ಗೆ ಇನ್ಕ್ರೀಸ್ ಆಯಿತು. ಬಾರೋಯಿಂಗ್ಸ್ 51% 13%ಗೆ ಡಿಕ್ರೀಸ್ ಆಯಿತು. ಅಂದರೆ ನಿನ್ನ ಸಾಲ ಕಡಿಮೆ ಆಗ್ತಿದೆ, ನಿನ್ನ ರಿಸರ್ವ್ಸ್ ಇನ್ಕ್ರೀಸ್ ಆಗ್ತಿದೆ. ಅದರ್ ಲಿಯಬಿಲಿಟೀಸ್ 30% 26% ಆಯಿತು. ಅದರ್ ಲಿಯಬಿಲಿಟೀಸ್ ಕೂಡ ಡಿಕ್ರೀಸ್ ಆಗ್ತಿದೆ. ಇದರ ಅರ್ಥ ಏನು, ಕಂಪನೀಸ್ ಗೋಯಿಂಗ್ ಇನ್ ಎ ಪಾಸಿಟಿವ್ ಡೈರೆಕ್ಷನ್ ಅಲ್ವಾ. ಲಿಯಬಿಲಿಟೀಸ್ಗೆ ಕಾಮನ್ ಸೈಜಿಂಗ್ನ ಮಾಡಿದ್ವಿ. ನೆಕ್ಸ್ಟ್ ಅಸೆಟ್ಸ್ಗೆ ಮಾಡೋಣ. ನಾವು ನೋಡಿದ್ವಿ ಅಲ್ಲ, ಅಸೆಟ್ನಲ್ಲಿ ಏನೇನಿದೆ ಅಂತ, ಕ್ಯಾಪಿಟಲ್, ವರ್ಕ್ ಇನ್ ಪ್ರೋಗ್ರೆಸ್, ಇನ್ವೆಸ್ಟ್ಮೆಂಟ್ಸ್, ಅದರ್ ಅಸೆಟ್ಸ್, ಟ್ರೇಡ್ ರಿಸೀವಬಲ್ಸ್, ಇನ್ವೆಂಟರಿ, ಕ್ಯಾಶ್, ಇದೆಲ್ಲ ಇರುತ್ತೆ ಅಸೆಟ್ ಕಾಲಮ್ನಲ್ಲಿ. ನೆಟ್ ಬ್ಲಾಕ್ ಅಂದರೆ ಲಾಸ್ಟ್ ಇಯರಿಂದ ಎಷ್ಟು ಉಳಿಸ್ಕೊಂಬಂದಿದ್ವಿ ಅದನ್ನು ನೆಟ್ ಬ್ಲಾಕಲ್ಲಿ ಬರೀತೀವಿ. ಲಾಸ್ಟ್ ಇಯರಿಂದ ನಿಮ್ಮ ಐಟಮ್ಸ್ ಎಷ್ಟು ಡಿಪ್ರಿಸಿಯೇಟ್ ಆಯಿತು ಅದನ್ನು ತೆಗೆದುಬಿಟ್ರೆ, ಗ್ರಾಸ್ ಬ್ಲಾಕಿಂದ ಡಿಪ್ರಿಸಿಯೇಷನ್ ತೆಗೆದ್ರೆ ನೆಟ್ ಬ್ಲಾಕ್ ಸಿಗುತ್ತೆ. ಅದನ್ನು ನಾವು ಮುಂದೆ ಡೀಟೇಲಾಗಿ ನೋಡೋಣ. ಈಗ ನಮಗೆ ಇಂಪಾರ್ಟೆಂಟ್ ಆಗಬೇಕಿರೋದೇನು, ಕ್ಯಾಪಿಟಲ್, ವರ್ಕ್ ಇನ್ ಪ್ರೋಗ್ರೆಸ್, ಇನ್ವೆಸ್ಟ್ಮೆಂಟ್ಸ್, ಅದರ್ ಅಸೆಟ್ಸ್, ಟೋಟಲ್ ಅಸೆಟ್ಸ್, ಟ್ರೇಡ್ ರಿಸೀವಬಲ್ಸ್, ಇನ್ವೆಂಟರಿ ಆ್ಯಂಡ್ ಕ್ಯಾಶ್. ಸೊ ಇದರ ಫಿಗರ್ನ ಲಾಸ್ಟ್ 9 ಇಯರ್ಸ್ಗೆ ಕೊಟ್ಟಿದೆ ನಮ್ಮ ಎಕ್ಸೆಲ್ ಶೀಟು. ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ 2012 6% ಇತ್ತು, 2013 8% ಆಯಿತು, 7% ಆಯಿತು, 8% ಆಯಿತು, 8% ಆಯಿತು. ಮಾರ್ಚ್ 2017 2% ಆಯಿತು. ಅಷ್ಟೇನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿಲ್ಲ. ಅದಾದ ನಂತರ ಮಾರ್ಚ್ 2008 12% ಆಯಿತು, ಮಾರ್ಚ್ 2019 9% ಆಯಿತು. ದೀಸ್ 2 ಇಯರ್ಸ್ ಅವರು ಹೆಚ್ಚು ಫ್ಯಾಕ್ಟರಿಗಳನ್ನು, ತಮ್ಮ ಏನದು ಲ್ಯಾಬ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡೋದು, ಈ ಕೆಲಸವನ್ನೆಲ್ಲ ಮಾಡಿದ್ರು. ನಮ್ಗೆ ಇದರ ಚಿತ್ರಣ ಗೊತ್ತಾಗ್ತಿದೆ ಅಲ್ವಾ. ನಾವು ಇಲ್ಲಿ ಪರ್ಸೆಂಟೇಜ್ನ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ತಿದೆ, ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಜಾಸ್ತಿ ಆದಷ್ಟು ಅಲ್ಲೇನೋ ಬಿಲ್ಡಿಂಗ್ ಕಟ್ತಿದ್ದಾರೆ ಅಂತ ನಮ್ಮ ತಲೆಗೆ ಬರುತ್ತೆ. ಸೊ ದಿಸ್ ಈಸ್ ಎ ಪಾಸಿಟಿವ್. ಯು ನೋ ವಾಟ್ ಹ್ಯಾಪನ್ಸ್, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುವಾಗ ಯೂಶ್ವಲಿ ರಿಟರ್ನ್ಸ್ ಕಡಿಮೆ ಇರುತ್ತೆ ಕಂಪನಿಗೆ, ಅಂದರೆ ಕಂಪನಿಗೆ ಬರ್ತಿರೋ ಪ್ರಾಫಿಟ್ ಕಡಿಮೆ ಇರುತ್ತೆ. ಆದ್ದರಿಂದ ಶೇರುಗಳ ಬೆಲೆ ಯೂಶ್ವಲಿ ಕಾನ್ಸ್ಟೆಂಟ್ ಟು ನೆಗೆಟಿವ್ ಇರುತ್ತೆ. ಸೊ ಈ ಸಮಯ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇನ್ವೆಸ್ಟಿಂಗ್. ಈ ಥರ ಸಿಚುವೇಷನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಕಡಿಮೆ ಬೆಲೆಗೆ ಸ್ಟಾಕ್ಗಳು ಸಿಗ್ತವೆ. ಅದಾದ ನಂತರ ಟ್ರೇಡ್ ರಿಸೀವಬಲ್ಸ್ನ ನೋಡೋಣ. ಟ್ರೇಡ್ ರಿಸೀವಬಲ್ಸ್ 23% ಇತ್ತು 2012, ಈಗ ಅದು 16%ಗೆ ಬಂದಿದೆ. ದಟ್ ಈಸ್ ವೆರಿ ನೈಸ್ ಅಲ್ವಾ. ಟ್ರೇಡ್ ರಿಸೀವಬಲ್ಸ್ 23 16% ಅಂದರೆ 7% ಡಿಕ್ಲೈನ್ ಆಗಿದೆ. ಅಂದರೆ ಬೇಗ ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಹೋಲ್ಡ್ ಮಾಡ್ತಿಲ್ಲ, ತುಂಬ ದಿನ ಆದಮೇಲೆ ಕೊಡ್ತೀನಿ ಹಾಗೆ ಹೇಗೆ ಅಂತ. ದಿಸ್ ಇಸ್ ಆಲ್ಸೋ ಎ ಪಾಸಿಟಿವ್ ಸೈನ್. ಇನ್ವೆಂಟರಿ ಕಾನ್ಸ್ಟೆಂಟಾಗಿ 20% ರೇಂಜ್ನಲ್ಲೇ ಇದೆ ಇನ್ವೆಂಟರಿ. ಸೊ ಇನ್ವೆಂಟರಿಯ ರಿಸ್ಕು ಅಷ್ಟೇನಿಲ್ಲ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಗೊತ್ತಾ, ಈ ಇನ್ವೆಂಟರಿ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ, ಆಗ ಇನ್ವೆಂಟರಿಯ ರಿಸ್ಕ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಟನ್ ಕಂಪನಿ ಟೆಕ್ಸ್ಟೈಲ್ಸ್. ಈಗ ಇಂಡಿಯಾದಲ್ಲಿನ ಕಾಟನ್ ಕಂಪನಿಗಳಿಗೆ, ಟೆಕ್ಸ್ಟೈಲ್ ಕಂಪನಿಗಳಿಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂ ಈ ದೇಶಗಳೆಲ್ಲ ಕಾಂಪಿಟೇಷನ್ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ವು. ಅದರಿಂದ ಏನಾಯಿತು, ಇಂಡಿಯಾದಲ್ಲಿರುವ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೆಳಗೆ ಬರೋಕ್ಕೆ ಶುರುವಾಯಿತು. ಟೆಕ್ಸ್ಟೈಲ್ಸ್ಗಳು ಸೇಲ್ ಆಗದಲ್ಲೇ ಇನ್ವೆಂಟರಿ ಇನ್ಕ್ರೀಸ್ ಆಗೋಕ್ಕೆ ಶುರುವಾಯಿತು. ದಟ್ ಈಸ್ ಅನ್ ಅಲಾರಮ್ ಕ್ಲಾಕ್. ಅವರ ಇನ್ವೆಂಟರಿ, ಅವ್ರ ಗೋಡನ್ನಲ್ಲಿರೋ ಐಟಮ್ಗಳು ಖಾಲಿ ಆಗಲಿಲ್ಲ ಅಂದರೆ ಕಂಪನಿಗೆ ಸೇಲ್ಸ್ ಆಗ್ತಿಲ್ಲ ಅಂತ ಅರ್ಥ. ಸೊ ಕಂಪನಿ ಲಾಸ್ ಮಾಡ್ಕೊಳ್ಬಹುದು ಅನ್ನೋ ಟೆನ್ಷನ್. ಸೊ ಈಗ ಅರ್ಥ ಆಯ್ತಲ್ಲ ಕಾಮನ್ ಸೈಜಿಂಗ್ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ನಾವು ಈ ಕಾಮನ್ ಸೈಜಿಂಗ್ನ ಇನ್ಫೋಸಿಸ್ನಲ್ಲಿ ಒಂದ್ಸಲ ನೋಡ್ಬಿಡೋಣ.
ಓಕೆ, ಇನ್ಫೋಸಿಸ್ನ ಲಿಯಬಿಲಿಟೀಸ್ನ ಕಾಮನ್ ಸೈಜ್ ನೋಡಿದ್ರೆ ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಫ್ರಮ್ 1% 2%ಗೆ ಇನ್ಕ್ರೀಸ್ ಆಗಿದೆ. ಅದರ ಅರ್ಥ ಇನ್ಫೋಸಿಸ್ನವರು ಈಕ್ವಿಟಿ ಡೈಲ್ಯೂಟ್ ಮಾಡಿದ್ದಾರೆ, IPO ಆದ ನಂತರವೂ ಷೇರುಗಳನ್ನು ಮಾರಿದ್ದಾರೆ ಅಂತ ಅರ್ಥ. ರಿಸರ್ವ್ಸ್ 81%ಇಂದ 69%ಗೆ ಬಂದಿದೆ. ಸೊ ಕಂಪನಿ ಸ್ಟಾರ್ಟಿಂಗ್ನಲ್ಲಿ ಹೆಚ್ಚು ರೀಇನ್ವೆಸ್ಟ್ ಮಾಡ್ತಿತ್ತು, ಅದಾದ ನಂತರ ರೀಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅರ್ಥ. ಬಿಕಾಸ್ ಇನ್ಫೋಸಿಸ್ ಗ್ರೂ ಟೂ ಮಚ್ ಅಲ್ಲ. ಮಾರ್ಚ್ 2012 ಅಂದರೆ ಇನ್ಫೋಸಿಸ್ ಅಲ್ಲಿಂದ ಸ್ಥಾಪನೆಯಾಗಿ ಹೆಚ್ಚು ಕಮ್ಮಿ 10 ವರ್ಷ 15 ವರ್ಷ ಏನೋ ಆಗಿತ್ತು. ಸೊ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬೆಳೆದಿದೆ. ದೊಡ್ಡ ಕಂಪನಿಗಳಲ್ಲಿ ಎಷ್ಟು ಅಂತ ರೀಇನ್ವೆಸ್ಟ್ ಮಾಡ್ತಾರೆ, ಕಷ್ಟ ಆಗುತ್ತೆ ರೀಇನ್ವೆಸ್ಟ್ ಮಾಡೋದು. ಬಾರೋಯಿಂಗ್ಸ್ ನೋಡಿ, ಸಾಲ 0 ಇವ್ರು ಸಾಲನೇ ಮಾಡಿಲ್ಲ. ರೀಸೆಂಟ್ಲಿ 5% ಸಾಲ ಮಾಡಿದ್ದಾರೆ. ಅದು ಫಾರ್ ಸಮ್ ರೀಸನ್ಸ್ ಅವರ ಅಕೌಂಟಲ್ಲಿ ಅಷ್ಟೊಂದು ದುಡ್ಡಿದೆ. ಸಾಲ ಯಾಕೆ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ಪ್ರಾಬಬ್ಲಿ ಏನೇನೋ ಅವ್ರದ್ದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಈಗಲೂ ಅವ್ರ ಅಕೌಂಟಲ್ಲಿ 15-20 ಸಾವಿರ ಕೋಟಿ ಕ್ಯಾಶ್ ಇದೆ ಗುರು. ಸಾಲ ಏನಕ್ಕೆ ಬೇಕು ಅವ್ರಿಗೆ? ಅದರ್ ಲಿಯಬಿಲಿಟೀಸ್ ಫ್ರಮ್ 18% to 24% ಇನ್ಕ್ರೀಸ್ ಆಗಿದೆ. ಇನ್ಫೋಸಿಸ್ನ ಅಸೆಟ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವೀಗ ಅಸೆಟ್ಸ್ನ ನೋಡೋಣ. ಸೊ ಇನ್ಫಿಯ ಅಸೆಟ್ಸ್ದು ಕಾಮನ್ ಸೈಜಿಂಗನ್ನು ನಾವೀಗ ಮಾಡೋಣ. ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ಫೋಸಿಸ್ದು ನೋಡಿ 2%, 1%, 2%. ಅಂದರೆ ಇನ್ಫೋಸಿಸ್ ಇಸ್ ಎ ಸಾಫ್ಟ್ವೇರ್ ಕಂಪನಿ. ಸಾಫ್ಟ್ವೇರ್ ಕಂಪನಿಗೆ ಯಾವ ಮಿಷಿನರಿ ಹಾಕೋ ಕೆಲಸ ಇರುತ್ತೆ? ಪ್ರಾಬಬ್ಲಿ ಒಂದು ಬಿಲ್ಡಿಂಗ್ ಕಟ್ಬೋದು, ಎಕ್ಸ್ಟ್ರಾ ಇನ್ನೊಂದಷ್ಟು ಜನ ಹೈರ್ ಮಾಡ್ಕೊಳ್ಳೋಕ್ಕೆ. ಅದನ್ನು ಬಿಟ್ಟು ಇನ್ಯಾವ ಮಿಷಿನರಿ ಕಟ್ಟೋದು ಇದಿಲ್ಲ, ಯಾವ ಫ್ಯಾಕ್ಟ್ರಿ ಮಾಡೋ ತೊಂದರೆ ಇಲ್ಲ. ಈಗ ಬೇರೆ ದೊಡ್ಡ ಇಂಡಸ್ಟ್ರಿಗಳ ಥರ ಯಾವ ಫ್ಯಾಕ್ಟ್ರಿ ಮಾಡ್ತಾರೆ ಇನ್ಫೋಸಿಸ್ನವರು? ಸುಮ್ಮನೆ ಕೂತ್ಕೊಂಡು ಟೇಬಲ್ ಮೇಲೆ ಒಂದು ಕಂಪ್ಯೂಟರ್ ಇಟ್ಬಿಟ್ಟು ಕಂಪ್ಯೂಟ್ರಲ್ಲಿ ಕೊಟ್ಟಿ ಅಂತ ಬಿಡ್ತಾರೆ. ಸೊ ಅವ್ರಿಗೆ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಬೇಕಾಗಿಲ್ಲ. ಸೊ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಾವು ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ನ ನೋಡೋ ನೆಸೆಸಿಟಿ ಅಷ್ಟೊಂದಿಲ್ಲ ಅಂತ ನಾನು ಹೇಳ್ತಿರೋದು. ಈಗ ಅಕಸ್ಮಾತ್ ಇನ್ಫೋಸಿಸ್ನವರು ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ 1%ಇಂದ 10%ಗೋ 21%ಗೋ ಬಂದ್ಬಿಟ್ರು ಅಂತ ಇಟ್ಕೊಳ್ಳಿ. ಆಗ ನಮ್ಗೆ ಅಲಾರಾಮ್ ಆಗಬೇಕು, ಇವರು ಸಾಫ್ಟ್ವೇರ್ ಕಂಪನಿಯಾಗಿ ಯಾಕೆ ಇಷ್ಟೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ದಾರೆ. ಅವಾಗ ಹೋಗಿ ನಾವು ಡೀಟೇಲ್ಸ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವರು ಸಾಫ್ಟ್ವೇರ್ ಬಿಟ್ಬಿಟ್ಟು ಬೇರೆ ಏನೋ ಮಾಡ್ತಿರಬಹುದು ಅಂತ. ಇನ್ಫೋಸಿಸ್ನವ್ರು ಹಾಗೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ಗಳು ನೋಡಿ, 1%ಇಂದ 13%ವರೆಗೂ ಹೋಗಿದೆ. ಅಟ್ ಒನ್ ಪಾಯಿಂಟ್ ಆಫ್ ದಿ ಟೈಮ್ 20% ಆಗಿದೆ. ಅಂದರೆ ಇವರು ಇನ್ವೆಸ್ಟ್ಮೆಂಟ್ಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಯಾಶ್ ಜನರೇಟ್ ಆಗ್ತಿದ್ದಂಗೆ ಕ್ಯಾಶ್ನ ಏನು ಮಾಡೋದು ಅಂತ ಗೊತ್ತಾಗಲ್ವಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಹೋಗ್ತಾರೆ ಕಂಪನಿಗಳು. ಅದರ್ ಅಸೆಟ್ಸ್ 83%, 62% ಟೋಟಲ್ ಅಸೆಟ್ಸ್. ಇದಾದ ನಂತರ ರಿಸೀವಬಲ್ಸ್ ನೋಡಿ, ರಿಸೀವಬಲ್ಸ್ 15%ಇಂದ 18%ಗೆ ಜಂಪ್ ಆಗಿದೆ. ಸೊ 1%, 2%, 3% ದಟ್ಸ್ ಓಕೆ. ತೀರಾ ಎಕ್ಸ್ಟ್ರೀಮ್ ಆಗಿ ಸ್ವಿಂಗ್ ಆಗಬಾರ್ದು. 10% ರಿಸೀವಬಲ್ಸ್ ಜಾಸ್ತಿ ಆಗೋದು, 10% ಕಡಿಮೆ ಆಗೋದು, ಈ ಥರ ಕಡಿಮೆ ಆದರೆ ಓಕೆ, ಜಾಸ್ತಿ ಆಗೋದು ತುಂಬ ತೊಂದರೆ. ಇನ್ವೆಂಟರಿ ನಾ ಹೇಳ್ದಂಗೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಏನು ಇನ್ವೆಂಟರಿ ಇರುತ್ತೆ? ಸಾಫ್ಟ್ವೇರ್ ಕಂಪನಿಯವ್ರು ಏನಂತ ಗೋಡೌನ್ ಮಾಡ್ಕೊತಾರೆ. ಸಾಫ್ಟ್ವೇರ್ ಕಂಪನಿಯ ಗೋಡೌನಲ್ಲಿ ಯಾರಿರ್ತಾರೆ? ಪ್ರಾಬಬ್ಲಿ ಇಂಜಿನಿಯರ್ಸ್ನ ತುಂಬಬೇಕಷ್ಟೇ. ಅವ್ರು ಗೋಡೌನ್ ಮಾಡ್ಕೊಂಡ್ರೆ ಬೆಂಚಲ್ಲಿರೋ ಇಂಜಿನಿಯರ್ಸ್ನೆಲ್ಲ ಗೋಡೌನಿಗೆ ತುಂಬು ಅಂತ. ಸೊ ಇನ್ವೆಂಟರಿಯ ನೆಸೆಸಿಟಿನೇ ಇಲ್ಲ ಇನ್ಫೋಸಿಸ್ಗೆ, TCSಗೆ, ಈ ಥರ ಸಾಫ್ಟ್ವೇರ್ ಕಂಪನಿಗಳಿಗೆ. ಸೊ ಆಬ್ವಿಯಸ್ಲಿ ಇನ್ವೆಂಟರಿ 0 ಇರುತ್ತೆ. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್, ದಿಸ್ ಇಸ್ ಅ ಕ್ಯಾಶ್ ರಿಚ್ ಕಂಪನಿ ಗುರು. ಕ್ಯಾಶ್ ಸಖತ್ತಾಗಿರುತ್ತೆ. ರೀಸೆಂಟ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಫ್ರಮ್ 54% to 23%. ಯೂಶ್ವಲಿ ಇವರು ಅಕ್ವಿಸಿಷನ್ಸ್ ಇದನ್ನೆಲ್ಲ ಮಾಡ್ತಾನೆ ಇರ್ತಾರೆ, ಅದರಿಂದ ಕ್ಯಾಶ್ ಸ್ವಲ್ಪ ಔಟ್ಲೇ ಆಗಿರುತ್ತೆ. ಗುಡ್ವಿಲ್ ಎಲ್ಲ ನಾವು ನೋಡಿದ್ವಲ್ಲ, ಇನ್ಫೋಸಿಸ್ದು ಗುಡ್ವಿಲ್ ಎಷ್ಟೊಂದಿದೆ ಅಂತ. ಹಾಗೆ ಎಷ್ಟೊಂದು ಕಂಪನಿಗಳನ್ನ ಅಕ್ವಿಸಿಷನ್ ಮಾಡಿರ್ತಾರೆ, ಪರ್ಚೇಸ್ ಮಾಡಿರ್ತಾರೆ. ಸೊ ಈ ಥರ ಆಗುತ್ತೆ. ಸೊ ನಮಗೆ ಗೊತ್ತಾಗಿದ್ದೇನು, ಕಾಮನ್ ಸೈಜಿಂಗ್ ಮಾಡೋದ್ರಿಂದ ಕಂಪನಿಯ ಬ್ಯಾಲೆನ್ಸ್ ಶೀಟ್ನ ನಾವು ನೋಡೋದು ಈಸಿ ಆಗುತ್ತೆ, ಕಂಪೇರ್ ಮಾಡೋದು ಈಸಿ ಆಗುತ್ತೆ, ಇಯರ್ ಆನ್ ಇಯರ್ ಆಗಿದೆ. ಸೊ ನಿಮ್ಮ ಯಾವ ಫೇವರಿಟ್ ಕಂಪನಿಯನ್ನು ನೀವು ಅಲ್ಲಿ ಎಕ್ಸ್ಪೋರ್ಟ್ ಎಕ್ಸೆಲಲ್ಲಿ ಡೌನ್ಲೋಡ್ ಮಾಡ್ಕೊತೀರೋ ಆ ಫೇವರಿಟ್ ಕಂಪನಿಯ ಕಾಮನ್ ಸೈಜಿಂಗನ್ನು ನಮ್ಮ ಎಕ್ಸೆಲ್ ಶೀಟ್ ಮಾಡಿಕೊಟ್ಬಿಡುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಅರ್ಥ ಆಯ್ತಲ್ಲ? ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಕಾಮನ್ ಸೈಜಿಂಗ್. ನೀವೇನು ಮಾಡಬೇಕು, ಹೋಗ್ಬಿಟ್ಟು ಇನ್ಫೋಸಿಸ್ದು ಕಾಮನ್ ಸೈಜಿಂಗ್ ಮಾಡಬೇಕು. ನೀವೇನು ಮಾಡಬೇಕಾಗಿಲ್ಲ, ಈ ಎಕ್ಸೆಲ್ ಶೀಟ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಫಿದು ನೋಡಿದ್ರೆ ಆಯಿತು. ಆಮೇಲೆ TCSದು ಮಾಡಿ ನೋಡಿ, ಎರಡಕ್ಕೂ ಕಂಪೇರ್ ಮಾಡಿ ನೋಡಿ, ಏನೇನು ವ್ಯತ್ಯಾಸಗಳಿದ್ದಾವೆ ನೋಡಿ. ಸುಮ್ಮನೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅರ್ಥ ಆಯ್ತಲ್ಲ ಕಾಮನ್ ಸೈಜಿಂಗ್? ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಕಾಮನ್ ಸೈಜಿಂಗ್. ಐ ಹೋಪ್ ಯು ಲರ್ನ್ ಸಮಥಿಂಗ್ ಟುಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯವನ್ನು ಕಲಿಯೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.